ಓವರಾಲ್ ಹೇಳಿ ಬರಲ್ಲ. ಓಕೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಾಣೆಯಾಗಿದ್ದವರು ಸಣ್ಣ ಮಕ್ಕಳಿಂದ ದೊಡ್ಡವರ ಬಗ್ಗೆ ಮನೆಯಿಂದ ಬಿಟ್ಟು ಹೋಗಿರೋರು, ಬೇರೆ ಬೇರೆ ಕಾರಣಗಳಿಗೆ ಮನೆ ಬಿಟ್ಟು ಹೋಗಿರೋದು, ಗಲಾಟೆ ಮಾಡ್ಕೊಂಡು ಹೋಗಿರೋರು, ಇಂಥಗ ಸುಮಾರು ವರ್ಷಕ್ಕೆ ಹಿಂದೆ 5 ವರ್ಷ 10 ವರ್ಷ 11 ವರ್ಷ ಇದಕ್ಕೆ ಹಿಂದೆ ಎಲ್ಲ ಕಾಣೆಯಾಗಿರೋರು ಭಾಳಷ್ಟು ಪ್ರಕರಣಗಳು ದಾಖಲಾಗಿರ್ತದೆ. ಆ ಪ್ರಕರಣವನ್ನು ನಾವು ಮುಂದುವರೆದು ಟೆಕ್ನಾಲಜಿ ಮೂಲಕ AI ಟೆಕ್ನಾಲಜಿ ಮೂಲಕ ಅವ್ರ ಫೋಟೋ ಇತ್ತೀಚೆಗಿರೋ ಫೋಟೋವನ್ನು ಕಲೆಕ್ಟ್ ಮಾಡಿ ಆನ್ಲೈನ್ ಮೂಲಕ ನಮಗೀಗ ಕೆಲವೊಂದು ಸಾಫ್ಟ್ವೇರ್ಸ್ ಇದೆ. ಸೊ ಡೆಡಿಕೇಟೆಡ್ ಸಾಫ್ಟ್ವೇರ್ಸ್ ಡೆವಲಪ್ಡ್ ಬೈ ನಮ್ಮ ಇನ್ಹೌಸ್ ಅಂದರೆ ಕೇಂದ್ರ ಸರ್ಕಾರದಿಂದ ಡೆವಲಪ್ ಮಾಡಿರುವ ಕೆಲವೊಂದು ಸಾಫ್ಟ್ವೇರ್ಸ್ ಇದೆ. ಮತ್ತು ಇತ್ತೀಚೆಗಿರುವ AI ಟೆಕ್ನಾಲಜಿ ಇದೆಲ್ಲ ಉಪಯೋಗ ಮಾಡಿಕೊಂಡು ಇತ್ತೀಚೆಗೆ ಇರೋ ಫೋಟೋ ಮತ್ತು ಹಳೆಯ ಫೋಟೋ ಇದೆಲ್ಲ ಮ್ಯಾಚ್ ಮಾಡಿ ಇದೇನು AI ಟೆಕ್ನಾಲಜಿ ಮೂಲಕ ಪತ್ತೆ ಮಾಡೋ ಸಂದರ್ಭದಲ್ಲಿ ಅವರು ಬೇರೆ ಎಲ್ಲಿ ಕಾಣಿಸ್ಕೊಂಡಿದ್ದಾರಾ, ಬೇರೆ ಯಾವುದೇ ರೀತಿಯಲ್ಲಿ ದಾಖಲಾತಿಗಳು ಗೌರ್ಮೆಂಟ್ ಕಡೆಯಿಂದ ಪಡೆದುಕೊಂಡಿದ್ದಾರಾ ಎಂಬುದ್ರ ಬಗ್ಗೆ ಪತ್ತೆ ಮಾಡಿ 11 ವರ್ಷ ಇರೋರು ಹಿಂದೆ ಕಾಣೆಯಾಗಿರೋರು, 5 ವರ್ಷ ಹಿಂದೆ ಕಾಣೆಯಾಗಿರೋರು, 7 ವರ್ಷ ಹಿಂದೆ ಕಾಣೆಯಾದವರು, ಒಟ್ಟು ಒಂದು 12 ಜನವನ್ನು ಪತ್ತೆ ಮಾಡಿದ್ದೀವಿ. ಆ 12 ಜನವನ್ನು ಮಿನಿಮಮ್ ಒಂದು 6 ತಿಂಗಳಿಂದ 1 ವರ್ಷಕ್ಕೆ ಹಿಂದೆ ಕಾಣೆಯಾಗಿದ್ದವರು, ಮ್ಯಾಕ್ಸಿಮಮ್ 11 ವರ್ಷಕ್ಕೆ ಹಿಂದೆ ಕಾಣೆಯಾಗಿದ್ದ ಒಬ್ಬರು ಕೂಡ ನಾವು ಕರ್ಕೊಂಡು ಬಂದಿದ್ದೀವಿ. ಗುಜರಾತ್ಲಿಂದ, ಉತ್ತರ ಪ್ರದೇಶದಿಂದ, ಗೋವಾದಿಂದ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಹೋಗಿ ಕಾಣೆಯಾಗಿದ್ದವರನ್ನು ನಮ್ಮ ಪೊಲೀಸ್ ಇಲಾಖೆ ಬೆಳಗಾವಿ ಜಿಲ್ಲೆಯಲ್ಲಿ ಕರ್ಕೊಂಡು ಬಂದಿದ್ದಾರೆ. ಸೊ ಈಗ ಇರುವ ಟೆಕ್ನಾಲಜಿ ಮೂಲಕ ಇಂಥಗ ಕ್ರೈಮನ್ನು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಿಮಗೆ ಯಾರು ಇಂಥಗ ರೀತಿಯಲ್ಲಿ ಲೇಟೆಸ್ಟ್ ಫೋಟೋಸ್ ಯಾರು ಕಾಣೆಯಾಗಿರೋರು, ಲೇಟೆಸ್ಟ್ ಫೋಟೋಸ್ ಯಾವುದು, ಹಳೆಯ ಫೋಟೋಸ್ ಚೆನ್ನಾಗಿರೋ ಫೋಟೋಸ್ ಇದೆ ಅಂದರೆ ಮತ್ತೊಮ್ಮೆ ಕರ್ಕೊಂಡು ಬಂದು ಕೊಡ್ತೀರಂದ್ರೆ ಮತ್ತೊಮ್ಮೆ ನಾವು ಪ್ರಯತ್ನ ಮಾಡ್ತೀವಿ, ಕಾಣೆಯಾಗಿದ್ದವರನ್ನು ಪತ್ತೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಯಾವುದೇ ಒಂದು ಡಾಕ್ಯುಮೆಂಟ್ ಅವರು ಎಲ್ಲಿ ಪಡೀತಾರೆ ಅಂದ್ರೆ ಹೊಸದಾಗಿ ಗೌರ್ಮೆಂಟಲ್ಲಿ ಯಾವುದೇ ರೀತಿಯಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟ್ ಕೊಟ್ಟು ಪಡೀತಾರೆ ಅಂದರೆ ನಮಗೆ ಮಾಹಿತಿ ಸಿಗ್ತದೆ. ಇದರಲ್ಲಿ ಬೇಡ, ನಾನು ಮಿಸ್ ಆಗಿರೋರು ಯಾವುದೇ ಹೊಸ ದಾಖಲಾತಿ ಏನು ಪಡೆಯುವುದಕ್ಕೆ ಪ್ರಯತ್ನ ಮಾಡ್ತಾರಂದ್ರೆ ಸೊ ಆ ಸಂದರ್ಭದಲ್ಲಿ ಆಗುತ್ತದೆ. ಲೈಟ್ ಕಟ್ ಮಾಡ್ತಾರಂದ್ರೆ ನಾನು ಹೇಳ್ತೀನಿ, ಆದಮೇಲೆ ಹೇಳ್ತೀನಿ. ರೈಟ್, ಥ್ಯಾಂಕ್ ಯು.